ಇನ್ನು ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಲೋಕಾಯುಕ್ತದವರು ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ. ಇನ್ನಷ್ಟೇ ಲೋಕಾಯುಕ್ತದವರು ಬಳ್ಳಾರಿ ಜಿಲ್ಲಾಸ್ಪತ್ರೆ ಮೇಲೆ ದಾಳಿ ಮಾಡಿದ್ರು, ಕೆಲವೊಂದು ಮಾಹಿತಿಗಳನ್ನು ಅಲ್ಲಿನ ಅಧಿಕಾರಿಗಳಿಂದ ಪಡ್ಕೊಂಡಿದ್ದರು. ಈಗ ಲೋಕಾಯುಕ್ತದವರು ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ. ಲೋಕಾಯುಕ್ತ ಮುಖ್ಯ ನ್ಯಾಯಮೂರ್ತಿ BS ಪಾಟೀಲ್ ಅವರು ಆದೇಶವನ್ನು ಕೊಟ್ಟಿದ್ದಾರೆ. 6 ಬಾಣಂತಿಯರ ಸಾವಿನ ಬಗ್ಗೆ ತನಿಖೆಯನ್ನು ಮಾಡಿ ಅಂತ ಆದೇಶವನ್ನು ಕೊಟ್ಟಿದ್ದಾರೆ. ಜೊತೆಗೆ ಅಧಿಕಾರಿಗಳು ಮತ್ತು ವೈದ್ಯರ ಮೇಲೆ ಪ್ರಕರಣವನ್ನು ದಾಖಲಿಸೋದಕ್ಕೆ ಕೂಡ ಸೂಚನೆಯನ್ನು ಕೊಟ್ಟಿದೆ. ಒಂದು ಕಡೆ ಸರ್ಕಾರ ನಮ್ಮದೇ ಆದ ರೀತಿಯಲ್ಲಿ ನಾವು ತನಿಖೆ ಮಾಡ್ತಾ ಇದ್ದೀವಿ, ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೋತೀವಿ ಅಂತ ಹೇಳ್ತಾ ಇದ್ರು ಕೂಡ ಲೋಕಾಯುಕ್ತದವರು ಅದೊಂದು ಸ್ವತಂತ್ರ ತನಿಖಾ ಸಂಸ್ಥೆ ಆಗಿರೋದ್ರಿಂದ ಅವರಿಗೆ ಅಧಿಕಾರ ಇದೆ. ಹಾಗಾಗಿ ಅವರೇನು ಮಾಡಿದ್ದಾರೆ, ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡು ಅವರ ಕಡೆ ಪೊಲೀಸರಿಂದ ತನಿಖೆಯನ್ನು ಮಾಡಿಸ್ತಾರೆ. ಬಟ್ ಒಂದು ವಿಚಾರ ಏನಂದರೆ, ಬಹುತೇಕ ಕೇಸ್ಗಳು, ತುಂಬ ಕೇಸ್ಗಳನ್ನು ನಾವು ಈ ರೀತಿ ನಿರೀಕ್ಷೆ ಇಟ್ಕೋತೀವಿ, ಲೋಕಾಯುಕ್ತದವರು ಸುಮೋಟೋ ಕೇಸ್ ದಾಖಲು ಮಾಡ್ಕೋತಾರ ಅಂತ. ಕೆಲವೊಂದರಲ್ಲಿ ಮಾತ್ರ ಮಾಡಿಕೊಂಡಿಲ್ಲ. ಬಟ್ ಈ ಕೇಸ್ ಆಗಬೇಕಾಗಿತ್ತು ಅಗತ್ಯವಾಗಿ, ಹಾಗಾಗಿ ದೂರು ದಾಖಲು ಮಾಡಿಕೊಂಡಿದ್ದಾರೆ.